ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬಾ ದಿನದಿಂದ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಾನು ಬಾಣಂತಿ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಈಗ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಥಿಂಗ್ಸ್ ತಗೊಳಕ್ಕಿತ್ತು ಅಂತ ನನ್ನ ಹಸ್ಬೆಂಡ್ ಜೊತೆ ಶಾಪಿಂಗಿಗೆ ಬಂದಿದ್ದೀನಿ. ಅವ್ರು ಆಲ್ರೆಡಿ ಬಂದಿದ್ದಾರೆ, ನೋಡೋಣ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮನೂ ಅವರಪ್ಪನೂ ಆಲ್ರೆಡಿ ಬಂದಿದ್ದಾರೆ. ಸೊ ಎಲ್ಲಿದ್ದಾರೆ ಎಲ್ಲೂ ಇಲ್ಲ. ನಾನು ಕಾಲ್ ಮಾಡಿದ್ದೆ, ಅವರು ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ ಅಂತ ಅಂದ್ರು. ಬನ್ನಿ ಹೋಗೋಣ ಅಂತ ಹೇಳ್ತಾ ಇದೀನಿ. ಈಗ ಬೆಸ್ಟ್ ಆಫರ್ ಅಂದ್ರೆ ಬೆಸ್ಟ್ ಆಫರ್ ಬಿಟ್ಟಿದ್ದಾರೆ ವಿಶಾಲ್ ಮಾರ್ಟ್ ಅಲ್ಲಿ. ಆಕ್ಚುಲ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೇಡೀಸ್ ಗಳಿಗೆಲ್ಲ ಇಲ್ಲ. ಈಗ ಲೆಫ್ಟ್ ಸೆಕ್ಷನ್ ಬಂದ್ಬಿಟ್ಟು ಲೇಡೀಸ್ ಕೌಂಟರ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ 100 ರೂಪಿಗೆಲ್ಲ ನನ್ನ ಮನೆ ಹತ್ರ ಡೈಲಿ ವೇರ್ಗೆ ಟಾಪ್ ಹಾಕ್ತೀನಿ ಅಂತಂದ್ರೆ ಓನ್ಲಿ 99 ರೂಪೀಸ್ಗೆ ತುಂಬಾನೇ ಚೆನ್ನಾಗಿದೆ. ನಾನೀಗ ಒಂದು ರೀಸೆಂಟ್ ಆಗಿ ಬಂದು ಪ್ರೆಗ್ನೆಂಟ್ ಇದ್ದಾಗಲೇ ಆಲ್ಮೋಸ್ಟ್ ತುಂಬಾನೇ ತಗೊಂಡೋಗಿದ್ದೆ. ಸೊ ಅವಾಗ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ತುಂಬಾನೇ ಆಫರ್ಸ್ ಇದೆ, ಇನ್ನೂ ಆಫರ್ಸ್ ಇದೆ. ನಾನು ಡೆಲಿವರಿ ಆದ್ರೂ ಆಫರ್ಸ್ ಇನ್ನೂ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ಬೋದು. ನಾನೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಲಿಫ್ಟ್ ಅಲ್ಲಿ. ಸೊ ಮೆಟ್ಲತ್ತಿ ಆಗಲ್ಲ, ಹಾಗಾಗಿ ಲಿಫ್ಟ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈಗ ನೀವು ಹೊರಗಿಂದ ನೋಡ್ಬೋದು ವಿಶಾಲ್ ಮಾರ್ಟ್ ತುಂಬಾನೇ ದೊಡ್ಡದಾಗಿದೆ. ಅಪ್ಪ ನಾವೇನ್ ತಗೊಳ್ಳೋದಪ್ಪ ಒಳಗೋಗಿ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತೀರಾ. ಆ ರೀತಿ ಇಲ್ವೇ ಇಲ್ಲ. ನೀವು 1 ಅವರ್ನ ಫ್ರೀ ಮಾಡ್ಕೊಂಡು ವಿಶಾಲ್ ಮಾರ್ಟ್ ಒಳಗೋಗಿ ಬೆಸ್ಟ್ ಬಜೆಟ್ ಅಲ್ಲೇ, ನಿಮಗೆ ಲೋ ಬಜೆಟ್ ಅಲ್ಲೇನೆ ತುಂಬಾ ಪ್ರಾಡಕ್ಟ್ ಸಿಗತ್ತೆ. ನೀವು ಹುಡುಕಿ ತಗೋಬೇಕಷ್ಟೇ ಅಂತ ಹೇಳ್ತಾ ಇದೀನಿ. ಈಗ ನೋಡಿ, ಇಲ್ಲಿ ಜೆಂಟ್ಸ್ ಸೆಕ್ಷನ್ ಇದು. ಇಲ್ಲೆಲ್ಲ ಆಫರ್ಸ್ ಬಿಟ್ಟಿದ್ದಾರೆ. 100 ರೂಪಿ, 199, ಮತ್ತೆ 200 ಹಂಗೆಲ್ಲ ಟೀ ಶರ್ಟ್ಸ್ ಇದೆ, ಜೀನ್ಸ್ ಇದೆ ಬಾಯ್ಸಿಗೆ. ತುಂಬಾನೇ ಚೆನ್ನಾಗಿ ಕಲೆಕ್ಷನ್ಸ್ ಹಾಕಿದ್ದಾರೆ. ಎಲ್ಲಿದ್ದಾರೆ ಅಮ್ಮು ಅವರಪ್ಪ ಅಲ್ಲೇ ಇದ್ದಾರೆ ನೋಡಿ. ಬನ್ನಿ ಹೋಗೋಣ. ಅಮ್ಮು ಆಕ್ಚುಲಾಗಿ ಸ್ಲಿಪ್ಪರ್ ಕೌಂಟರ್ ಅಲ್ಲಿ ಇದ್ದಾರೆ. ಇಲ್ಲೇ ಇದ್ದಾರೆ, ಬನ್ನಿ. ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ. ಆಕ್ಚುಲಾಗಿ ನಾನು ಬಾಣಂತಿ ಆಗಿರೋದ್ರಿಂದ ಹೇಳಿದ್ನಲ್ಲ, ಪಾಪು ತುಂಬಾನೇ ಅಳ್ತಾ ಇರತ್ತೆ, ಇವ್ರು ಚಿಕ್ಕವರು, ಹಾಗಾಗಿ ತುಂಬಾನೇ ಕಷ್ಟ ಆಗುತ್ತೆ, ವಿಡಿಯೋ ಮಾಡಕ್ಕಾಗಲ್ಲ. ಒಂದ್ ಸ್ವಲ್ಪ ದಿನ ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮಿಗೆ ಆ ಚಪ್ಪಲ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ತುಂಬಾನೇ ಚೆನ್ನಾಗೆ ಇಲ್ಲಿ ಸ್ಲಿಪ್ಪರ್ಸ್ ಇದೆ ಅಂತ ಹೇಳ್ಬೋದು. ಅಮ್ಮಗ್ ಅವರಪ್ಪ ಒಂದ್ ಜೊತೆ ಕೊಡ್ಸಿದ್ದಾರೆ, ಆದ್ರೂ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ನೋಡಿದ್ದೆಲ್ಲ ಮಕ್ಳು ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ನೋಡಿದ್ದೆಲ್ಲ ಬೇಕು ಬೇಕು ಅಂತ ಇರ್ತಾರೆ. ನನಗಂತೂ ಇಲ್ಲಿ ಒಂದು ಸ್ಲಿಪ್ಪರ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ತಾ ಇದ್ದೀನಿ. ಶೂಸು ಅಷ್ಟೇ, ಒಂದ್ 399, 400 ರೇಂಜ್ ಅಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ. ಈಗ ನೀವು ಅಫಿಷಿಯಲ್ ವೇರು ಹೊರಗಡೆ ಔಟ್ ಸೈಡ್ ಎಲ್ಲ ಹೋಗ್ತೀನಿ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಫಂಕ್ಷನ್ಸ್ ಗಳಿಗೆಲ್ಲ ಹೋಗ್ಬೇಕು ಅಂತಂದ್ರೆ ಅಂಗಡಿಗಳಿಗೆ ಹೋಗ್ಬಿಟ್ಟು ನಾವು ಒಂದು 100 ರೂಪಿ ಮಿನಿಮಮ್, 150 ರೂಪಿನೇ ಕಮ್ಮಿ ಕೊಡ್ಲಿ, ಯಾರು ಕೊಡಲ್ಲ ಅಲ್ವಾ. ಈಗ ಅಮೌಂಟ್ ಎಲ್ಲ ನಿಮ್ಗೆ ಗೊತ್ತು ಆಲ್ಮೋಸ್ಟ್. ಈಗ ವಿಶಾಲ್ ಮಾರ್ಟ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದ್ಸಲಿ ತಗೊಂಡ್ ಹೋದ್ರಿ ಅಂದ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಆಫರ್ ಇದ್ರೆ, ಬೆಸ್ಟ್ ಆಫರ್ ಇದ್ರೆ ಅವರೇ ನಿಮ್ಮ ಫೋನ್ ನಂಬರ್ ಏನ್ ತಗೊಂಡಿರ್ತಾರೆ ಅದಕ್ಕೆ ಮೆಸೇಜ್ ನ ಕಳಿಸ್ತಾ ಇರ್ತಾರೆ, ನೀವು ನೋಡ್ತಾ ಇರ್ಬೋದು. ಆಯ್ತಾ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಚಪ್ಪಲು, ಶೂಸ್ ಎಲ್ಲ ತುಂಬಾನೇ ಚೆನ್ನಾಗ್ ಬಿಟ್ಟಿದ್ರು. ಲೋ ಬಜೆಟ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೀವು ಹೊರಗೆಲ್ಲ ಹೋಗಲ್ಲ, ನಾನು ಮನೆ ಒಳಗಿರ್ತೀನಿ ಅನ್ನೋರ್ಗು ಅಷ್ಟೇನೆ ಸಾಫ್ಟ್ ಆಗಿ ಕಲೆಕ್ಷನ್ಸ್ ನ ಕೊಟ್ಟಿರ್ತಾರೆ. ಈಗ ಮನೆ ಒಳಗೆಲ್ಲ ಚಪ್ಪಲ್ ಹಾಕೊಂಡ್ ಓಡಾಡೋರ್ಗು ಅಷ್ಟೇನೆ. ಈಗ BP ಎಲ್ಲ ಇದ್ರೆ ಆಕ್ಚುಲ್ ಆಗಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಟನ್ಸ್ ಇನ್ ಸ್ಲಿಪ್ಪರ್ ತಗೊಳ್ತಾರೆ. ಅದು ಇಲ್ಲಿ ಅವೈಲೇಬಲ್ ಇದೆ, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದೀನಿ. ನೆಕ್ಸ್ಟ್ ನೀವೇನಾದ್ರು ಈಗ ಇದೆಲ್ಲ ನೋಡಿ, ಇಲ್ಲಿ ಟಾಯ್ಸ್ ಹಾಕಿದ್ದಾರೆ. ಆಕ್ಚುಲಾಗಿ ನನ್ನ ಮಗಳು ಇಲ್ಲಿ ಬಂದ್ಬಿಟ್ಟಿದ್ದಾಳೆ, ಬಿಡಲ್ಲ ಇನ್ನ. ಈಗ ಆಕ್ಚುಲಾಗಿ ಅವಳನ್ನ ಕರ್ಕೊಂಡ್ ಬಂದಿರೋದೇ ದೊಡ್ಡ ತಲೆನೋವಾಗಿದೆ. ಕಂಡಿದ್ದೆಲ್ಲ ಬೇಕು 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 ಅಂತ ಇದ್ದಾಳೆ. ನೋಡಿ, ಇದು ಬೇಕಂತೆ ಆಲ್ರೆಡಿ. ಆಮೇಲೆ ಪಕ್ಕದಲ್ಲಿ ಒಂದ್ ಗೊಂಬೆ ಇದೆ, ಅದು ಬೇಕಂತೆ. ಈಗ ಅವಳು ಬರಲ್ಲ, ಈಗ ನಾವೇನು ನೋಡಿ, ಇಲ್ಲ ಆಲ್ರೆಡಿ ಕಾರಲ್ಲಿ ಓಡಿಸ್ತಾ ಕೂತಿದ್ದಾಳೆ. ಬೇಡ ಬೇಡ ಅಂದ್ರೂ ಬಂದಿದ್ದಾಳೆ. ಇನ್ನ ನಮಗೆ ಟಾಯ್ಸ್ ಇದೊಂದ್ ಸ್ವಲ್ಪ ಬರೇನೆ ಹೇಳ್ಬಿಡ್ತಾಳೆ ಅಂತಾನೆ ಹೇಳ್ಬೋದು. ಈಗ ನೀವ್ ಯಾವ್ದಾರ ಬರ್ಡೇಗೆ ಹೋಗ್ತಾ ಇದೀನಿ ಅಂತಂದ್ರೆ, ಈಗ ಮಕ್ಳೆಲ್ಲ ಇದಾರೆ, ಪುಟ್ ಮಕ್ಳು, ಅವ್ರಿಗೆ ಏನ್ ಗಿಫ್ಟ್ ಕೊಡೋಣ ಅಂದ್ರೆ, ಮಕ್ಳು ಮೋಸ್ಟ್ ಬ್ಯೂಟಿಫುಲ್ ಆಗಿ ಇಷ್ಟ ಪಡೋದಂತಾನೆ ಹೇಳ್ಬೋದು ಟಾಯ್ಸ್. ಓಕೆನಾ, ತುಂಬಾ ಮಕ್ಳಿಗೆ ಇಷ್ಟ ಆಗಂತ ಪ್ರಾಡಕ್ಟ್ ಟಾಯ್ಸ್ ಇಲ್ಲಿ ಚೆನ್ನಾಗಿದೆ. ನಿಮ್ಗೆ ಆಕ್ಚುಲಾಗಿ ತಗೊಂಡೋಗ್ಬಿಟ್ಟು ನೀವು ಗಿಫ್ಟ್ ರ್ಯಾಪರ್ ಮಾಡ್ಕೊಂಡು ಬಾಕ್ಸ್ ಪ್ಯಾಕಿಂಗ್ ಹಾಕ್ಬಿಟ್ಟು ಗಿಫ್ಟ್ ರ್ಯಾಪರ್ ನ ಮಾಡ್ಬಿಟ್ಟು ತಗೊಂಡೋದ್ರಿ ಅಂತಂದ್ರೆ ಅವರಿಗೆ ಕೊಡಕ್ಕೂ ಈಸಿ ಆಗುತ್ತೆ. ನಿಮಗೆ ಲೋ ಬಜೆಟ್ ಅಲ್ಲೂ ಸಿಗತ್ತೆ, ಮತ್ತೆ ಗಟ್ಟಿ ಕ್ವಾಲಿಟಿ ಸಿಗತ್ತೆ. ನನ್ ಮಗಳಂತೂ ಆಲ್ರೆಡಿ 2ನ ಇಟ್ಕೊಂಡ್ ಕುತ್ಕೋಬಿಟ್ಟಿದ್ದಾಳೆ, ಬೇಕು ಬೇಕು ಅಂತ ಇದ್ದಾಳೆ. ಈಗ ಅದನ್ನು ತಗೊಳ್ಳೇಬೇಕು, ಏನು ಮಾಡಂಗಿಲ್ಲ. ಜಸ್ಟ್ 99 ರೂಪಿ ಅಷ್ಟೇ ಅಲ್ಲ, ಹಾಗಾಗಿ ಅಷ್ಟೇ.
ಮತ್ತೆ ನೀವು ಮಕ್ಕಳೆಲ್ಲ ಇದಾರೆ, ಈಗ ಕೇರಂ ಆಡ್ಬೇಕು, ಬ್ಯಾಟು ಬಾಲ್ ಬೇಕು ಅಂತಂದ್ರೂ ಅಷ್ಟೇ ವಿಶಾಲ್ ಮಾರ್ಟ್ ಅಲ್ಲಿ ನಿಮಗೆ ತುಂಬಾನೇ ಲೋ ಬಜೆಟ್ ಅಲ್ಲೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಏನಿಲ್ಲಪ್ಪ ಅಂತಂದ್ರೆ ಈಗ ಪ್ರತಿ ಸಲಿನೂ ಅಷ್ಟೇ ಆಫರ್ಸ್ ಬಿಡ್ತಾ ಇರ್ತಾರೆ, ಮತ್ತೆ ಐಟಮ್ಸ್ ಅಷ್ಟೇ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ, ನಿಮ್ಗೆ ರಿಪೀಟ್ ಅದೇ ಸಿಗಲ್ಲ. ಈಗ ನಾನು ಹೋದ್ಸಲಿ ಬಂದಾಗ ಇದ್ದಿದ್ದ ಪ್ರಾಡಕ್ಟ್ ಈ ಸಲ ಇರೋ ಟಾಯ್ಸ್ ಗಳಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಪಾಪುಗೀಗ ಆಲ್ರೆಡಿ 2 ಮಂತ್ ಕಂಪ್ಲೀಟ್ ಆದ್ರಿಂದ ಸಾಫ್ಟ್ ಟಾಯ್ಸ್ ನ ಇಷ್ಟಪಡ್ತಾನೆ, ಹಾಗಾಗಿ ನಾನು ಸಾಫ್ಟ್ ಟಾಯ್ಸ್ ನ ತಗೊಳ್ತಾ ಇದ್ದೀನಿ. ಇದು ಓನ್ಲಿ 99 ರುಪೀಸ್ ಅಷ್ಟೇ ಇದೆ. ಹಾಗಾಗಿ ಮತ್ತೆ ಇಲ್ಲಿ ಸಾಫ್ಟ್ ಟಾಯ್ಸ್ ಬಂದ್ಬಿಟ್ಟು ಮಕ್ಕಳು ಬಾಯಿಗೆ ಹಾಕೊಳ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ ಅಂದ್ರೆ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಒಂದ್ಸಲನ ಸ್ವಲ್ಪ ಡ್ರೈ ಮಾಡ್ಬಿಟ್ಟು ಕ್ಲಾತ್ ಅಲ್ಲೆಲ್ಲ ಹೊರಿಸ್ಬಿಟ್ಟು ಆಮೇಲೆ ಮಕ್ಳಿಗೆ ಕೊಡ್ತೀನಿ. ನೀವು ಆ ರೀತಿ ಕೊಡೋದ್ರಿಂದ ಮಕ್ಕಳಿಗೆ ಬಾಯಿಗೆ ಹಾಕೊಂಡ್ರು ಇನ್ಫೆಕ್ಷನ್ ಆಗಲ್ಲ. ಈಗ ಆಲ್ಮೋಸ್ಟ್ ಮಕ್ಳಿಗಳಿಗೆಲ್ಲ ನೋಡ್ತಾ ಇರ್ತೀರಾ ವಾಮಿಟ್, ಪದೇ ಊಟ ಮಾಡಿದ ಡೈಜೆಷನ್ ಆಗಲ್ಲ, ಪದೇ ಮೋಷನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವರಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಹಾಗಾಗಿ ನಿಮ್ ಪಾಪು ಈಗ ಬಾಯಿಗೆ ಹಾಕೊಳ್ತಾರ ಪ್ರತಿ ವಸ್ತುನು ನೀವು ಬಾಯ್ಲ್ ಮಾಡಿ ಕೊಡ್ಬೇಕು ಅದಕ್ಕೆ. ಈಗ ನಾವು 3rd ಫ್ಲೋರಿಗೆ ಬಂದಿದೀವಿ. ಸೊ 3rd ಫ್ಲೋರ್ ಅಲ್ಲಿ ಆಕ್ಚುಲ್ ಆಗಿ ಕಿಚನ್ ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಸ್ತು ಇರುತ್ತೆ, ಮತ್ತೆ ಹೋಮ್ ಡೆಕೋರೇಟರ್ ಐಟಮ್ಸ್ ಎಲ್ಲ ಇಲ್ಲೇ ಸಿಗೋದು. ಪಾಪುಗೆ ಅಂತ ಸಂದೀಪುರಿಗೆ ಬಿಸಿಲು ಶೆಕೆ ಜಾಸ್ತಿ ಇರೋದ್ರಿಂದ ಕಾಟನ್ದು ದಿವನ್ ಕಾಟಿಗೆ ಆಸೋ ಅಂತದನ್ನ ಬೆಡ್ಶೀಟ್ ನ ತಗೊಂಡ್ರು. ಜಸ್ಟ್ 99 ರೂಪಿ ಅಷ್ಟೇ. ಅದು ಮಕ್ಳಿಗೆಲ್ಲ ಹುರಿ ಬರಲ್ಲ ಈಗ ಬಿಸಿಲಿಗೆ ಮಲಗ್ಸಕ್ಕೆ. ನಾನೀಗ 2 ಶಾವ್ಗೆ ಪ್ಯಾಕೆಟ್ ತಗೊಂಡೆ, 1 ತಗೊಂಡ್ರೆ 1 ಫ್ರೀ ಇತ್ತು, ಬೈ 1 ಗೆಟ್ 1 ಆಫರ್, ಹಾಗಾಗಿ ತಗೊಂಡೆ. ಇಲ್ಲಿಂದ ನಮ್ಗೆ ತುಂಬಾ ಐಟಮ್ಸ್ ಆಕ್ಚುಲಾಗಿ ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಆಗ್ಬಿಡತ್ತೆ, ತುಂಬಾನೇ ಆಫರ್ಸ್ ಬಿಟ್ಟಿರ್ತಾರೆ, ನೋಡಿ ತಗೋಬೇಕು. ಪಾಪು ಯಾವಾಗ್ಲೂ ನೂಡಲ್ಸ್ ಕೇಳ್ತಾ ಇರ್ತಾಳೆ, ಸೊ ನಾನು ಮನೇಲೆ ನೂಡಲ್ಸ್ ನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಮಕ್ಳಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮನೇಲೇನೆ ನೂಡಲ್ಸ್ ನ ಮಾಡೋದ್ರಿಂದ ಟೇಸ್ಟ್ನು ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಳಿಗೂ ಹೆಲ್ತಿಗೆ ಒಳ್ಳೇದು ಅಂತಾನೆ ಹೇಳ್ತಾ ಇದೀನಿ. ಇಲ್ಲಿ ಬೈ 1 ಗೆಟ್ 1 ಆಫರ್ ಬಿಟ್ಟಿರ್ತಾರೆ. ಈ ಸಲ ಬೈ 2 ಗೆಟ್ 1 ಫ್ರೀ ಬಿಟ್ಟಿದ್ದಾರೆ, 2 ತಗೊಂಡ್ರೆ 1 ಫ್ರೀ ಇದೆ. ಸೊ ಹಾಗಾಗಿ ನಾನು 2 ತಗೊಳ್ತಾ ಇದ್ದೀನಿ. ಮಕ್ಳಿಗೆಲ್ಲ ನೀವು ಆಲ್ಮೋಸ್ಟ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ನೋಡ್ತೀರಾ ವ್ಲಾಗ್ಸ್ ಅಲ್ಲೇ ತುಂಬಾ ಜನ ಫುಡ್ ವ್ಲಾಗ್ಸೇ ಮಾಡ್ತಾರೆ. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗ್ ಮಾಡ್ತಾ ಇರ್ತಾರೆ ಡಿಫ್ರೆಂಟ್ ಆಗಿ. ನಾನು ಸುಮಾರು ನಂದು ಹಳೆ ವಿಡಿಯೋಸ್ ಅಲ್ಲೆಲ್ಲ ತುಂಬಾನೇ ಮಕ್ಕಳಿಗೆ ಆಕ್ಚುಲಾಗಿ ಸ್ನಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೆ, ವಿಡಿಯೋಸ್ ಮಾಡ್ತಾ ಇದ್ದೆ. ಹಾಗಾಗಿ ಮತ್ತೆ ಇಲ್ಲಿ ಸಂದೀಪ್ ಅವರು ಅವ್ರಿಗೆ ತಗೊಳ್ತಾ ಇದಾರೆ, ಅಮ್ಮಗೆಲ್ಲ. ನಾವು ಆಕ್ಚುಲಾಗಿ ಮಕ್ಕಳಿಗೆ ಕುರ್ಕುರೆ ಎಲ್ಲ ಕೊಡಲ್ಲ, ಅವರು ಮಿಕ್ಸ್ಚರ್ಸ್ ಬರುತ್ತಲ್ಲ ಅದು ಆಫರ್ ಅಲ್ಲಿ ಇತ್ತು. ಬ್ರೋಚ್ 99ಗೆ 4 ಪೀಸಸ್ ಅದು ತಗೊಳ್ತಾ ಇದ್ದಾರೆ. ರಸ್ ಕೇಳ್ತಾ ಇದಾರೆ, ಸೊ ನಾನ್ ರಸ್ ತಿನ್ನಲ್ಲ. ಈಗ ತಿಂತೀಯ ಅಂತಿದ್ದಾರೆ, ಬೇಡ ಪಾಪಕ್ಕೆ ಫೀಡ್ ಮಾಡ್ತೀನಲ್ಲ ಹಾಗಾಗಿ ಬಿಸ್ಕೆಟ್ ಮಾತ್ರ ತಿಂತೀನಿ. ಬ್ರೆಡ್ ತಿನ್ನೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಸೇರುತ್ತೆ, ಹಾಗಾಗಿ ಬ್ರೆಡ್ ನ ಅವಾಯ್ಡ್ ಮಾಡಿ ಬಾಣ್ತಿರೋ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆಯಿಲ್ ಇಲ್ಲಿ ಹೇಗಿದೆ ಅಂತಂದ್ರೆ ನೀವು ಹೊರಗಡೆ ತಗೊಳೋದ್ಕಿಂತ ತುಂಬಾನೇ ಕಮ್ಮಿಯಲ್ಲಿದೆ. ಒಂದು 15 ರೂಪಾಯಿ 20 ರೂಪಾಯಿ ವೇರಿಯೇಷನ್ ಇಲ್ಲಿದೆ ಆಕ್ಚುಲಾಗಿ. ಈಗ 120 ರುಪೀಸ್ ಅಲ್ಲಿದೆ ಅಂತಂದ್ರೆ 110 100 ರೂಪಿ ಆ ತರ ಇಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿ ಸಿಗತ್ತೆ ನಿಮಗೆ. ಮತ್ತೆ ಶಾಂಪೂಸ್ ಅಷ್ಟೇ, ನಾನು ನೋಡ್ತಾ ಇದ್ದೀನಿ, ನಂದು ಶಾಂಪೂ ಸಿಕ್ಲಿಲ್ಲ. ನಾನು ಆಕ್ಚುಲಾಗಿ ಶಾಂಪೂ ಯೂಸ್ ಮಾಡೋದು ಸಿಗ್ತಾ ಇಲ್ಲ, ಹಾಗಾಗಿ ನೋಡ್ತಾ ಇದ್ದೀನಿ. ಇಲ್ಲ, ನಾನು ಯೂಸ್ ಮಾಡೋ ಶಾಂಪೂ ಇಲ್ಲೆಲ್ಲೂ ಇಲ್ಲ, ನಾನು ಔಟ್ ಸೈಡೇ ತಗೋಬೇಕು. ಮತ್ತೆ ಸೋಪು ಅಷ್ಟೇ, ಸೋಪುನು ಇಲ್ಲಿಲ್ಲ. ಇಲ್ಲೆಲ್ಲ ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ರಿಂದ ಈಗೆಲ್ಲ ಮಕ್ಕಳು ಥಿಂಗ್ಸ್ ಜಾಸ್ತಿ ಸಿಗುತ್ತೆ. ಈಗ ಸ್ಕೂಲ್ಗೆ ಪೆನ್ಸಿಲ್, ಬೆಂಡರು, ಬ್ಯಾಗ್ಸ್ ಎಲ್ಲ ತಗೋಬೇಕಂದ್ರೆ ಇಲ್ಲಿ ಗೋಲ್ಕಾ ಸಿಗತ್ತೆ. ಗೋಲ್ಕಾದು ಬಜೆಟ್ ಬಂದು ತುಂಬಾನೇ ಆಫರ್ ಪ್ರೈಸ್ ಬಿಟ್ಟಿರ್ತಾರೆ. ಇದು 150 ರೂಪಿ ಇದೆ, 150 ರೂಪಿ ಇದೆ. ಇದು ಆಫರ್ ಅಲ್ಲಿ ನೋಡಿ ನಿಮಗೆ ಓನ್ಲಿ ಇಷ್ಟು 59 ತೋರಿಸ್ತಿದ್ದಾರೆ ಸಂದೀಪ್ ಅವರು, 59 ರೂಪಿ. ಅಲ್ಲಿಗೆ ನಿಮಗೆ ಎಷ್ಟು ಲಾಭ ಇದೆ ಲೆಕ್ಕ ಹಾಕಿ. ತುಂಬಾನೇ ಅವರೇಜ್ ಕಮ್ಮಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಆಕ್ಚುಲಾಗಿ ನನ್ನ ಹತ್ರ ಆಲ್ರೆಡಿ ಮಡಕೆ ತಂದು ಕೊಟ್ಟಿದ್ದಾರೆ, ಸೊ ಹಾಗಾಗಿ ನನ್ಗೀಗ ನೆಸೆಸಿಟಿ ಇಲ್ಲ ಅಂದೆ ಅವರಿಗೆ. ನಮ್ಮಮ್ಮಗೆ ಹೋದ್ಸಲಿ ತಗೊಂಡೋಗಿದ್ವಿ, ಇಲ್ಲಿ
ನಾವು ಹೋದ್ಸಲಿ ತಗೊಂಡೋಗೋದಕ್ಕಿಂತ ಸ್ವಲ್ಪ ಚೇಂಜ್ ಇದೆ ಅಂತ ಸಂದೀಪ್ ಅವ್ರು ತೋರಿಸ್ತಾ ಇದ್ದಾರೆ. ಹೌದು, ಹೋದ್ಸಲಿ ತಗೊಂಡೋಗಿದ್ದು ಸ್ವಲ್ಪ ಪುಟ್ಟದಾಗಿತ್ತು, ಈ ಸಲ ಸ್ವಲ್ಪ ದೊಡ್ಡದಿದೆ. ಮಕ್ಳುಗಳಿಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಇರೋ ಅಂತ ಐಟಮ್ಸ್ ಇಲ್ಲಿ ಸಿಗತ್ತೆ. ಆಲ್ಮೋಸ್ಟ್ ಈಗ ಸ್ಕೂಲ್ ಓಪನ್ ಆಗಿರ್ತಾ ಇನ್ನೇನ್ ಸ್ವಲ್ಪ ದಿನ ಇರೋದ್ರಿಂದ ಮಕ್ಳುಗಳಿಗೆಲ್ಲ ತುಂಬಾನೇ ಪೆನ್ಸಿಲ್ ಬಾಕ್ಸಸ್, ಮೆಂಡರ್ ಮತ್ತೆ ಜಾಮಿಟ್ರಿ ಬಾಕ್ಸಸ್ ಎಲ್ಲ ತುಂಬಾನೇ ಲೋ ಬಜೆಟ್ ಅಲ್ಲಿ ಸಿಗತ್ತೆ ನಿಮಗೆ. ಒಂದ್ಸಲಿ ಯಾರಾದ್ರೂ ವಿಶಾಲ್ ಮಾರ್ಟಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಒಂದ್ಸಲಿ ಹೋಗಿ ನೋಡಿ, ನೆಕ್ಸ್ಟ್ ನೀವೇ ಹೋಗ್ತಾ ಇರ್ತೀರಾ. ಈಗ ಮಗುಗೆ ಬಾಟ್ಲು ಎಲ್ಲ ವಾಶ್ ಮಾಡಕ್ ತುಂಬಾ ಕಷ್ಟ, ಬಿಸಿನೀರಲ್ಲಿ ಹಾಕಿದ್ರು ಹೋಗಲ್ಲ. ಇಲ್ಲಿ ಬರೀ ಓನ್ಲಿ ಎಷ್ಟಿದೆ, 38 ರೂಪಿಗೆ ನಿಮಗೆ ಬಾಟ್ಲು ಉಜ್ಜ ಬ್ರಷ್ ಸಿಗತ್ತೆ. ಓನ್ಲಿ 38 ರೂಪಿ. ಅದು ನಿಮ್ಗೆ ಎಷ್ಟು ವಾಶ್ ಮಾಡಿದ್ರು ಏನೂ ಆಗಲ್ಲ. ಸಂದೀಪುರಲ್ಲಿ ಅವರು ಅಂಗಡಿಗೆ ಅಂತ ಹೇಳ್ಬಿಟ್ಟು ಬ್ರಷ್ ತಗೊಳ್ತಾ ಇದ್ದಾರೆ. ನಮ್ದು ಚಾಟ್ಸ್ ಇದೆ, ಪಾನಿಪುರಿ ಗೋಬಿ ಚಾಟ್ಸ್. ಗಾಡಿನ ಆಕ್ಚುಲಾಗಿ ನಮ್ದು ಮಳಿಗೆ ಇದೆ ಮುಂದೆ ಗಾಡಿದು ಆಕ್ಚುಲಾಗಿ ಧೂಳು ಜಾಸ್ತಿ ಕೂತಿರುತ್ತೆ. ಅವರು ಪರ್ಕೆ ಏನು ಹಾಕಲ್ಲ, ಲಕ್ಷ್ಮಿ ಅಲ್ವಾ ಗಾಡಿ, ಹಾಗಾಗಿ ಈ ತರ ಬ್ರಷ್ ಅಲ್ಲಿ ವಾಶ್ ಮಾಡ್ತಾ ಇರ್ತಾರೆ, ಅದಕ್ಕೆ ತಗೊಳ್ತಾ ಇದ್ದಾರೆ. ಇದು ಚೆನ್ನಾಗಿದೆ ನೋಡಿ. ಆಕ್ಚುಲಾಗಿ ಇದು ಅಷ್ಟೇ 150 ರೂಪೀಸ್ ಇದೆ. ನಿಮಗೆ ಅಷ್ಟೇ ಪ್ಲಾಸ್ಟಿಕ್ ಐಟಮ್ಸು ಅಷ್ಟೇ ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ. ನೀವೇನಾದ್ರೂ ತುಂಬಾ ಮನೆಗೆ ಹೊಸದಾಗಿ ಓಪನ್ ಮಾಡಿದೀವಿ, ನಮಗೆ ಕಲರ್ಫುಲ್ ಆಗಿರೋ ಥಿಂಗ್ಸ್ಗಳು ಮತ್ತೆ ಏನಪ್ಪಾ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬೇಕು ಅನ್ನೋರು ಒಂದ್ಸಲಿ ವಿಶಾಲ್ ಮಾರ್ಟಿಗೆ ಹೋದ್ರೆ ಸಾಕು. ಕಲರ್ಫುಲ್ ಆಗಿರೋ ಹ್ಯಾಂಗರ್ಸ್ಗಳು, ಜಗ್ಗಳು, ಮಾಪು. ಆಕ್ಚುಲಾಗಿ ಮಾಪ್ ಅಂತ ತಗೊಳ್ಬೇಕಿತ್ತು, ನಾನು ಮಾಪ್ ತಗೊಳ್ತಾ ಇದ್ದೀನಿ. ಈ ಮಾಪ್ ಬಂದು ನೀವು ಹೊರಗಡೆ ತಗೊಳಕ್ ಹೋದ್ರೆ ತುಂಬಾನೇ ಜಾಸ್ತಿ ಇದೆ ಕಾಸ್ಟ್. ಓಕೆನಾ. ಇಲ್ಲಿ ಬಂದ್ರೆ ನಿಮಗೆ 150 130 ಅಷ್ಟೇ. ಕ್ಲಾತ್ ಚೆನ್ನಾಗಿರುತ್ತೆ, ತುಂಬಾ ದಿನ ಯೂಸ್ ಬರುತ್ತೆ. ಆಲ್ರೆಡಿ ಮಳೆ ಬರೋ ತರ ಆಗಿದೆ ನೋಡಿ, ಹೊರಗೆ ಮಳೆ ಬರುತ್ತೆ ಅಂತ